ಓಕೆ, ವಿಜಯಲಕ್ಷ್ಮಿ ಹಲ್ಲೆ ಪ್ರಕರಣದಲ್ಲಿ ಆ ಉತ್ತರ ಬರಲಿಲ್ಲ ಯಾರಿಗೆ? ವಿಜಯಲಕ್ಷ್ಮಿ ಪರ ಇದ್ರ ದರ್ಶನ್ ಪರ? ಹೇಳ್ದೆ ನಾನು ನಿಮ್ಗೆ ಉತ್ತರ ಹೇಳಿದ್ದೀನಿ. ಯಾಕೆ ತೋರಿಸ್ಬೇಕು? ನೀವು ತೋರಿಸ್ಲೇಬೇಡಿ. ಅವ್ರಿಗೆ ಏನ್ ಸಂಬಂಧ? ನೋ, ಇಟ್ ಇಸ್ ನಾಟ್ ಯುವರ್ ಡ್ಯೂಟಿ. When the case has already been taken to the court, ನಿಮಗೆ ಸಂಬಂಧ ಇರಲ್ಲ, ಬಟ್ ಆಸ್ ಎ ಜರ್ನಲಿಸ್ಟ್ ನಮಗೆ ಸಂಬಂಧ ಇಲ್ಲ. ಹೇಗಿದೆ ಇರುತ್ತೆ. ನೀವೇನ್ ಓದಿದ್ದೀರಾ? ಅದನ್ನ ಹೇಳಿ ಮಾಡಿದ್ದೀರಾ? ಮಾಸ್ ಕಮ್ಯುನಿಕೇಶನ್ ಇಸ್ ನಾಟ್ ಜರ್ನಲಿಸಮ್. ಓಕೆ, ಐ ವಿಲ್ ಸ್ಟಿಲ್ ಟೇಕ್ ಇಟ್. ಅಲ್ಲ, ನೀವೇ ಹೇಳಿದ್ದೀರಾ ಅದನ್ನ ಪಕ್ಕಕ್ಕೆ ಇಡಿ ಅಂತ ಹೇಳಿದ್ದೀರಾ ನೀವು. ಓಕೆ, ವಿಜಯಲಕ್ಷ್ಮಿ ಹಲ್ಲೆ ಪ್ರಕರಣದಲ್ಲಿ ಆ ಉತ್ತರ ಬರಲಿಲ್ಲ ಯಾರಿಗೆ? ವಿಜಯಲಕ್ಷ್ಮಿ ಪರ ಇದ್ರ ದರ್ಶನ್ ಪರ? ಹೇಳ್ದೆ. ಭಾವನಾ ನೋಡಿ ಏನೇನ್ ಮಾಡ್ತಿದ್ದಾರೆ ಕತೆಗಳಂತ ಹೇಳಿದ್ರೆ, ಇವತ್ತು ಪವಿತ್ರ ಗೌಡ ಅವರ ಬ್ಲೌಸ್ ಬಗ್ಗೆ ಮಾಡ್ತಾ ಇದಾರೆ ಅಂತ. ಯು ಥಿಂಕ್ ಇಟ್ ಇಸ್ ರೈಟ್? ಅವರವರಿಗೆ ಸಂಬಂಧಪಟ್ಟಂತಹ ಸಂಬಂಧಗಳು ಮಾಧ್ಯಮದವ್ರು ಮಾಡಿರುವಂತಹ ತಪ್ಪುಗಳು. ಒಂದು, ಪವಿತ್ರ ಗೌಡ ಅವರಿಗೊಂದು ಹೆಣ್ಮಗು ಇದೆ, ಪುಟಾಣಿ ಹೆಣ್ಮಗು. ಅದಕ್ಕೊಂದು 5 ವರ್ಷದ ಮಗು. ಅದು ಹೆಣ್ಣು ಮಗುವನ್ನ ಮುಖ ಕ್ಲಿಯರ್ ಆಗಿ ಮೀಡಿಯಾದವ್ರು ತೋರಿಸ್ಬಾರ್ದು. ಅಪ್ರಾಪ್ತ ವಯಸ್ಸಿನ ಒಂದು ಮಗುವನ್ನು ತೋರಿಸ್ಬಾರ್ದು. ಮಾಡಿದಾರೆ ಅವರು ಅದನ್ನ. ಮಾತಾಡಕ್ ಆಗಲ್ಲ. ಯಾಕೆ ಇಡ್ಬೇಕದು? ಅದೇನ್ ಎಥಿಕ್ಸ್ ಅಲ್ಲ ರೀ ಅದು. ನಾನ್ ಸರಿ ಇದೆ ಅನ್ನಕ್ಕೂ ಸರಿ ಇಲ್ಲ ಅನ್ನಕ್ಕೂ ಏನ್ ನನ್ನ ಅಭಿಪ್ರಾಯ ತಗೊಂಡು ಏನಾಗ್ಬೇಕಾಗಿದೆ? ಭಾವನಾ, ನೀವು ಅಷ್ಟೊಂದು ಎಮೋಷನಲ್ ಆಗಿ ಹತ್ತು ಬಿಟ್ಟಿದ್ದೀರಾ. ಯಾಕೆ ಅಂತ? ಯಾಕಂದ್ರೆ ಒಬ್ಬ ಹೀರೋನ್ ಮಾಡಕ್ಕೆ 90 ವರ್ಷ ಹಂಗೆ ಆಗ್ಲಿಲ್ಲ ನಮ್ ಕನ್ನಡ ಚಿತ್ರರಂಗ. ಧ್ವಂಸ ಮಾಡಕ್ಕೆ ಒಂದ್ ಸ್ವಲ್ಪ ಸಮಯನೇ ಸಾಕು ಅಂತ. ಆ ಕೆಲಸವನ್ನ ನೀವು ಅತೀ ಸುಲಭದಲ್ಲಿ ಮಾಡ್ತಾ ಇದ್ದೀರಾ. ಕಂಪ್ಲೀಟ್ಲಿ ರಿವರ್ಸ್ ಅಂತೂ ಅದು ಆಗಲ್ಲ. ನನ್ಗೆ ಗೊತ್ತಿಲ್ಲ, ನೀವ್ ಯಾಕೆ ಹೇಳ್ತೀರಾ? ಯಾಕೆ ಕ್ವಶನ್ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ಈಗಿಷ್ಟು ಡ್ಯಾಮೇಜ್ ಮಾಡಿದಿರಲ್ಲ, ದಯವಿಟ್ಟು ನಿಮ್ಗೆ ಯಾರು ಹೇಳಿದ್ದಾರೆ? ಇದನ್ನೇ ನಾನು ಎಲ್ಲರಿಗೂ ಹೇಳ್ತಾ ಇರೋದು. ನೀವ್ ನೋಡಿದೀರಾ, ನೀವ್ ನೋಡಿದೀರಾ. ನೀವ್ ಭಾವನಾ ಅಂತ ನಾನು ಬರ್ತಾ ಇದ್ದೀನಿ ಮೇಡಮ್. ನಿಮ್ ಧ್ವನಿ ನೋಡಿ ಎಷ್ಟು ಜೋರಾಗಿದೆ. ಅಲ್ಲಿಗೆ ಬಿಟ್ಬಿಟ್ಟೆ ಮೇಡಮ್ ಅಂತಾರೆ. ಇದೇನಿದೆ? ರೇಣುಕಾ ಸ್ವಾಮಿ ಅವ್ರು ಹೇಗೆ ನಡ್ಕೊಂಡಿದಾರಲ್ಲ, ಅದು ಅವ್ರಿಗೆ ಯೋಚನೆ ಇರ್ಬೇಕಾಗಿದೆ. ದರ್ಶನ್ ಅವ್ರನ್ನ ನೋಡಕ್ಕೆ ಜೈಲಿಗೆ ಹೋಗಿದ್ರ ಅಥವಾ ಹೋಗ್ತೀರಾ? ನಾನು ಜಗಳ ಆಡ್ತೀನಿ, ಪ್ರೊಡ್ಯೂಸರ್ ನಮ್ ಜೊತೆ ಜಗಳ ಆಡ್ತಾರೆ. ಏನಂತ ಮಾತಾಡಿಸ್ತಾ ಇದ್ದೀರಾ ಇವತ್ತು ನೀವು? ಲಾಯರ್ ಅನ್ಕೊಂಡ್ರ ಅಥವಾ ಪೊಲೀಸ್ ಆಫೀಸರ್ ಅನ್ಕೊಂಡ್ಬಿಟ್ಟಿದ್ದೀರಾ? ಯಾವುದು ಅಲ್ಲ. ಪ್ರತಿಧ್ವನಿ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ನಾನು ಮನುಶ್ರೀ. ನೇರ ಮಾತು ಆಫ್ ದಿ ರೆಕಾರ್ಡ್ ವಿತ್ ಭಾವನಾ ರಾಮಣ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದ್ರಮುಖಿ ಪ್ರಾಣಸಖಿ ಖ್ಯಾತಿಯ ಭಾವನಾ ರಾಮಣ್ಣ ಅವರು ನಮ್ಮ ಜೊತೆಲಿದ್ದಾರೆ. ಹಾಗೆ ದರ್ಶನ್ ಮತ್ತು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಏನಿದೆ, ಇದು ಕರ್ನಾಟಕದಾದ್ಯಂತ ಒಂದಷ್ಟು ಸಂಚಲನವನ್ನು ಮೂಡಿಸಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾವನಾ ರಾಮಣ್ಣ ಅವರಿಗೆ ಒಂದಷ್ಟು ನೇರ ಮತ್ತು ಖಾರವಾದ ಪ್ರಶ್ನೆಗಳು. ನಮಸ್ಕಾರ ಭಾವನಮ್ಮ. ನಮಸ್ತೆ. ಮೊದಲನೇದಾಗಿ ದರ್ಶನ್ ಪ್ರಕರಣದ ಬಗ್ಗೆ ನಿಮ್ಗೊಂದಷ್ಟು ಮಾಹಿತಿ ಈಗಾಗಲೇ ಇರುತ್ತೆ. ಈ ವಿಚಾರದಲ್ಲಿ ದರ್ಶನ್ ಅವರ ಬಗ್ಗೆ ಮತ್ತೆ ರೇಣುಕಾ ಸ್ವಾಮಿ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ಗೆ ಯಾವ ಮಾಹಿತಿ ಅಂತ ನೀವು ಹೇಳಿ, ಯಾವಾಗ ನಾನು ಹೇಳ್ತೀನಿ ಯಾವ ಮಾಹಿತಿ ಬಗ್ಗೆ ಇದೆಯೋ ಗೊತ್ತಿದೆಯಲ್ವೋ ಅಂತ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಬಗ್ಗೆಗೆ ನಿಮ್ಮ ಅಭಿಪ್ರಾಯ ಮತ್ತು ರೇಣುಕಾ ಸ್ವಾಮಿ ಬಗ್ಗೆಗಿನ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ? ದರ್ಶನ್ ಅವರ ಬಗ್ಗೆ ನನ್ನ ಅಭಿಪ್ರಾಯ ಬದಲಾಗೋದಿಲ್ಲ. ಯಾಕಂದರೆ ನಾನು ಅವ್ರನ್ನ ಮೊದಲಿಂದಲೂ ನೋಡಿರುವಂಥದ್ದು, ಒಬ್ಬ ಕಲಾವಿದನಾಗಿ ನೋಡಿರುವಂಥದ್ದು. ಇವತ್ತಿಗೂ ನಾನು ಹಾಗೆ ನೋಡ್ತಾ ಇರೋದು. ಹಾಗಾಗಿ ಅವರ ಬಗೆಗಿನ ನನ್ನ ಅಭಿಪ್ರಾಯಗಳೇನಿದೆ ಅದು ಯಾವುದು ಬದಲಾಗೋದಿಲ್ಲ. ಹಾಗಂತ ಮಾತ್ರಕ್ಕೆ ನಾನು ಇದನ್ನ ಜಸ್ಟಿಫೈ ಮಾಡ್ತಾ ಇದ್ದೀನಿ. ಅಭಿಪ್ರಾಯ ಏನು ಅಂತ ಅವ್ರ ಬಗ್ಗೆ ಅಭಿಪ್ರಾಯ, ನನಗೆ ಯಾವ ರೀತಿ ಮುಂಚೆ ಇದ್ರೋ ಹಾಗೆ ಅವ್ರು ಇವಾಗ್ಲೂ ಇದ್ದಾರೆ. ಅವರು ನಿಮ್ಗೆ ಸಹಕಲಾವಿದ ಅಂತನ ಅಥವಾ ಫ್ರೆಂಡ್ ಅಂತನ? ನೋಡಿ, ಸಹಕಲಾವಿದ್ರಲ್ಲ ನಾವೇನು ಇರ್ತೀವಲ್ಲ, ಸಹಕಲಾವಿದ್ರೇನೆ ಆಯ್ತಾ. ಸಹಕಲಾವಿದ್ರು ನಾವು ಯಾವಾಗ್ಲೂ ಒಂದು ಇಂಡಸ್ಟ್ರಿ, ಚಿತ್ರರಂಗನ ಕನ್ನಡದಲ್ಲಂತೂ ನಾವೆಲ್ಲರೂ ಒಂದು ಕುಟುಂಬ ಅಂತ ಅಂದ್ಕೊಂಡಿರೋರು. ಹಾಗಾಗಿ ನಾವು ಅದನ್ನು ವಿ ಡೋಂಟ್ ಹ್ಯಾವ್ ಟು ನೇಮ್ ಇಟ್ಸ್ ಜಸ್ಟ್ ದೇರ್. ಈಗ ನೀವು ಯಾರೇ ಆಗಲಿ ಒಂದು ವಾತಾವರಣದಲ್ಲಿ ಸಾಕಷ್ಟು ದಿವಸಗಳ ಕಾಲ, ಅಂದರೆ ಸಾಕಷ್ಟು ವರ್ಷಗಳಿಂದ
ಒಂದು ವಾತಾವರಣದಲ್ಲಿ ನಮ್ಗೆ ಪರಿಚಿತರು ಇದ್ದಾರೆ ಅಂತ ಹೇಳಿದರೆ ಆಬ್ವಿಯಸ್ಲಿ ಅನ್ಡೌಟೆಡ್ಲಿ ಐ ಕ್ಯಾನ್ ಕಾಲ್ ಹಿಮ್ ದಟ್ ಹೀ ಈಸ್ ಮೈ ನೋನ್ ಪರ್ಸನ್, ಐ ನೋ ಹಿಮ್ ವೆರಿ ವೆಲ್ ಆ ಥರ ಹೇಳ್ಬೋದು, ಖಂಡಿತವಾಗ್ಲೂ ಹೇಳ್ಬೋದು. ಅದ್ರ ಬಗ್ಗೆ ಏನು ಎರಡನೇ ಅಭಿಪ್ರಾಯ ಖಂಡಿತವಾಗ್ಲೂ ಇಲ್ಲ. ಸೊ ಹೀ ರಿಮೈನ್ಸ್ ಸೇಮ್ ಇನ್ ಮೈ ಹಾರ್ಟ್. ಅಥವಾ ನಾನು ಏನು ಕುಟುಂಬ ಅಂತ ಹೇಳಿದ್ದೀನಿ ಆ ಕುಟುಂಬದಲ್ಲಿ ಅವರು ಒಬ್ಬರಾಗಿರ್ತಾರೆ, ಅಥವಾ ನಾನು ಆ ಕುಟುಂಬದಲ್ಲೇ ಇರೋದ್ರಿಂದ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದ ಫ್ಯಾಮಿಲಿ ಆ್ಯಂಡ್ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್ ಫಾರ್ ಮೀ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಟು ಸ್ಪೀಕ್ ದಿಸ್. ಐ ಡೋಂಟ್ ಹ್ಯಾವ್ ಎನಿ ಹೆಸಿಟೇಷನ್. ಓಕೆ, ದರ್ಶನ್ ಅವರು ಇದೇ ಮೊದಲ ಬಾರಿಗೆ ಎಡುತ್ತಾ ಇಲ್ಲ, ಈಗಾಗಲೇ 4 ಪ್ರಕರಣಗಳಿದೆ, ಜೊತೆಗೆ ಈ ಒಂದು ಹತ್ಯೆ ಪ್ರಕರಣ ಕೂಡ ಜೊತೆ ಸೇರ್ಕೊಂಡಿದೆ. ಅದು ನನಗೆ ಗೊತ್ತಿಲ್ಲ, ಅದನ್ನ ನೀವು ಹೇಳ್ತಾ ಇರೋದು. ನನಗೆ ಬೇರೆ ಯಾವ ಪ್ರಕರಣಗಳು ನನಗೆ ಗೊತ್ತಿಲ್ಲ. ಅಂದ್ರೆ ನೀವು ಅಷ್ಟು ಹತ್ರದವರಾಗಿ ಅವರ ಸುತ್ತಮುತ್ತ ಏನ್ ನಡೀತಿದೆ ಅನ್ನೋ ವಿಚಾರ ನಿಮಗೆ ಗೊತ್ತಿರಲ್ಲ. ನನಗೆ ನೀವೇ ಇವಾಗ ಬಂದಿದ್ದೀರಲ್ವಾ, ನಿಮ್ಮನ್ನ ನಾನು ಹೆಂಗೆ ನೋಡಿದ್ದೀನಿ ಅಷ್ಟೇ ನಂಗೆ ಗೊತ್ತಿರೋದು. ಇದಾದ್ಮೇಲೆ ನೀವು ಹೋಗಿ ಇನ್ನೇನೋ ನಿಮ್ಮ ವೈಯಕ್ತಿಕವಾದಂಥ ಇದನ್ನು ಮಾಡ್ಕೊಳ್ತಿರ್ತೀರ, ನಮ್ಗೆ ಗೊತ್ತಿರಲ್ಲ ಅದು. ಅಂದರೆ ನೀವು ಹೇಳ್ತಾ ಇರೋದು ಈಗ ದರ್ಶನ್ ಅವರು ನಿಮಗೆ ಜಸ್ಟ್ ಫ್ರೆಂಡ್ ಥರ ಬೆಸ್ಟ್ ಫ್ರೆಂಡ್ ಅಲ್ಲ ಅಂತಾನೆ. ಬೆಸ್ಟ್ ಫ್ರೆಂಡ್ ಆದ್ರೆ ಅವ್ರ ಬಗ್ಗೆ ಗೊತ್ತಿರುತ್ತೆ ತರ ನನಗೆ ಮಾತಾಡಕ್ಕೆ ಆಗಲ್ಲ. there is no such thing as just friend and best friend. ಬೆಸ್ಟ್ ಫ್ರೆಂಡ್ ಅಂದ್ರೆ ಅವ್ರ ಬಗ್ಗೆ ನಿಮ್ಗೆ ಒಂದಷ್ಟು ಮಾಹಿತಿ no it's not about that. no I will not. ಓಕೆ, ದರ್ಶನ್ ಅವರು ಅವ್ರ ಪತ್ನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಒಂದಷ್ಟು ದಿನ ಜೈಲು ಸೇರಿದ್ರು, ಆ ವಿಚಾರ ಗೊತ್ತಾ? ಆ ವಿಚಾರ ಗೊತ್ತಿದೆ, ಖಂಡಿತವಾಗ್ಲೂ ಗೊತ್ತಿದೆ, ಅದು ಎಲ್ಲರಿಗೂ ಗೊತ್ತಿರೋಂಥದ್ದೇ. ಓಕೆ, ಆ ವಿಚಾರದಲ್ಲಿ ನೀವು ಒಬ್ಬ ಕಲಾವಿದೆಯಾಗಿ ದರ್ಶನ್ ಪರ ನಿಂತಿದ್ರ, ಒಬ್ಬ ಹೆಣ್ಣಾಗಿ ವಿಜಯಲಕ್ಷ್ಮಿ ಪರ ನಿಂತಿದ್ರ? ಹಂಗೆ ಹೇಳಕ್ ಬರಲ್ಲ. ವಿ ಆಲ್ವೇಸ್ ಸೇ, ಇಂಗ್ಲೀಷಲ್ಲಿ ಒಂದು ಸೇ ಇದೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಅ ವುಮನ್ ಅಂತ. ಸೊ ವುಮನ್ ಈಸ್ ಅ ಕೀ ಫ್ಯಾಕ್ಟರ್. ಅದು ಯಾರ ಪರ ಅಲ್ಲ ಅನ್ನೋಂಥ ವಾದದಲ್ಲ. ವೆನ್ ಅ ವುಮನ್ ಕಮ್ಸ್ ಇನ್ ಟು ಅ ಮ್ಯಾನ್ಸ್ ಲೈಫ್, ಅಂದರೆ ಒಂದು ಪುರುಷನ ಜೀವನದಲ್ಲಿ ಒಬ್ಬ ಹೆಣ್ಣು ಬಂದಾಗ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಯಾಕಂದರೆ ನನಗೀಗ ಈಗ ಅದೇ ಬದಲಾವಣೆ ಪವಿತ್ರ ಗೌಡ ಅವ್ರು ಬಂದಿರೋದಕ್ಕಾಗಿರ್ಬೋದಾ? ಬಿಕಾಸ್ ಪವಿತ್ರ ಗೌಡ ಅವರು ಕೂಡ ಒಂದು ಹೆಣ್ಣು. ದಟ್ಸ್ ಓಕೆ, ದಟ್ಸ್ ಅಬೌಟ್ ಹಿಮ್, ದಟ್ಸ್ ಅಬೌಟ್ ದೆಮ್. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಅದು ಅವ್ರವ್ರಿಗೆ ಸಂಬಂಧಪಟ್ಟಂತಹ ಸಂಬಂಧಗಳ ಬಗ್ಗೆ ನಾನು ಯಾವ ಕಮೆಂಟನ್ನು ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಆಮ್ ನೋಬಡಿ ಟು ಕಮೆಂಟ್. ಸೊ ಅವ್ರ ಸಂಬಂಧಗಳ ಬಗ್ಗೆ ಇಟ್ ಈಸ್ ದೆಮ್. ಅವ್ರು ಯಾರಿಗೆ ಉತ್ತರ ಕೊಡಬೇಕು ಅಂತ ಅನ್ಸುತ್ತೋ ಅವ್ರಿಗೆ ಉತ್ತರ ಕೊಡಬೇಕೇ ವಿನಃ ನಮ್ಮೆಲ್ಲರಿಗೂ ಉತ್ತರ ಕೊಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಅಥವಾ ನಾನು ಅವ್ರ ಪರವಾಗಿ ನಿಂತ್ಕೊಂಡು ಅವರ ಈ ಸಂಬಂಧ ಇರ್ಬೋದು, ಆ ಸಂಬಂಧಗಳಿರಬಹುದು, ಈ ಸಂಬಂಧಗಳ ಬೆಳವಣಿಗೆಗಳು ಹೀಗಿರ್ಬೋದು ಅಂತ ಪೂರ್ತಿ ತುಲನೆ ಮಾಡುವಂತಹ ವ್ಯಕ್ತಿತ್ವನೂ ನಂದಲ್ಲ. ಆ್ಯಂಡ್ ಐ ವಿಲ್ ನಾಟ್ ಡೂ ದ್ಯಾಟ್. ಓಕೆ, ವಿಜಯಲಕ್ಷ್ಮಿ ಹಲ್ಲೆ ಪ್ರಕರಣದಲ್ಲಿ ಆ ಉತ್ತರ ಬರಲಿಲ್ಲ ಯಾರಿಗೆ? ವಿಜಯಲಕ್ಷ್ಮಿ ದರ್ಶನ್ ಪರ ಹೇಳಿದೆ, ನಾನು ನಿಮಗೆ ಉತ್ತರ ಹೇಳಿದ್ದೀನಿ. ಸೊ ವಾಟ್ ಹ್ಯಾಪನ್ಸ್ ಇಸ್, ಒಬ್ಬ ಪುರುಷನ ಅಥವಾ ಒಬ್ಬ ಗಂಡಸಿನ ಜೀವನದಲ್ಲಿ ಒಂದು ಹೆಣ್ಣು ಬಂದಾಗ ಸಾಕಷ್ಟು ಮಾನಸಿಕ ಬದಲಾವಣೆಗಳು, ಎಮೋಷ್ನಲ್ ಭಾವನಾತ್ಮಕವಾದಂತಹ ಬದಲಾವಣೆಗಳು ತುಂಬ ಆಗುತ್ತೆ. ಅದು ಹೇಗಾಗಿರುತ್ತೆ, ಯಾವ ಮಟ್ಟಕ್ಕೆ ಹೋಗಿರುತ್ತೆ, ಅದು ನಮಗೆ ಗೊತ್ತಿರಲ್ಲ. ದಟ್ಸ್ ವೈ ಈವನ್ ಟುಡೇ ನಾವಿವಾಗ ಫ್ಯಾಮಿಲಿ ಕೋರ್ಟ್ ಅಂತ ಏನು ಹೇಳ್ತೀವಿ, ಫ್ಯಾಮಿಲಿ ಕೋರ್ಟಲ್ಲಿ ಅಷ್ಟೆಲ್ಲ ಸಾವಿರಾರು ಕೇಸಸ್ ಇನ್ನೂ ದಿನಾಗ್ಲೂ ಬರ್ತಿದೆ. ದಿನಾ ಜಡ್ಜಿಗೆ ಅವ್ರ ಪಾಪ ಕೇಳಿ ನನಗೆ ಮೊನ್ನೆ ಒಬ್ಬರು ವಕೀಲರು ಸಿಕ್ಕಿದ್ರು. ಅವ್ರು ಹೇಳ್ತಾಯಿದ್ರು, ಫ್ಯಾಮಿಲಿ ಕೋರ್ಟಲ್ಲಿ ಜಡ್ಜಸ್ ಅವರಿಗೆ ಎಷ್ಟು ಹಿಂಸೆ ಆಗುತ್ತಂದರೆ, ಇವರು ಗಂಡ ಹೆಂಡತಿಯ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಕೇಳಿ ಆ ಕಥೆಯನ್ನು ಕೇಳೋ ಅಷ್ಟರಲ್ಲಿ ಅವರಿಗೆ ದೇ ಗೋ ಎಮೋಷ್ನಲಿ ಅಷ್ಟು ಪ್ರಾಬ್ಲಮ್ ಆಗುತ್ತಂತೆ ಅವರಿಗೆ. ಸೊ ಅದಕ್ಕೆ ಹೇಳೋದು, ಹ್ಯೂಮನ್ ಇಸ್ ವೆರಿ ಕಾಂಪ್ಲಿಕೇಟೆಡ್, ಇಟ್ಸ್ ನಾಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಅಷ್ಟು ಸುಲಭದಲ್ಲೆಲ್ಲ ಅರ್ಥ ಆಗೋದಾಗಿದ್ರೆ ಮತ್ತೆ ಇನ್ನೇನಾಗಿತ್ತು ಹೇಳಿ? ಅವಾಗೆಲ್ಲ ಸುಲಭದಲ್ಲೇ ಎಲ್ಲ ಕೋರ್ಟಿಂದನೂ ಎಲ್ಲ ಬೇಗ ಎಲ್ಲ ಹೇಳ್ಬಿಡ್ತಾ ಇದ್ರು, ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್, ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್ ಅಂತ. ಬಟ್ ದಟ್ಸ್ ನಾಟ್ ಹೌ ಇಟ್ ಇಸ್. ಓಕೆ, ಈ ದೊಡ್ಡ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರು ನಿಮಗೆ ಅಮಾಯಕನ ಥರ ಕಾಣಿಸ್ತಾರ? ನಾನು ಅದನ್ನು ಹೇಳಲ್ಲ. ಐ ಆಮ್ ನಾಟ್ ಸೇಯಿಂಗ್ ದಟ್. ಓಕೆ, ಈ ಕಂಪ್ಲೀಟ್ ಪ್ರಕರಣದ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಇದೆ? ನನ್ನ ಮಾಹಿತಿ ಏನೂ ಇಲ್ಲ. ಯಾಕಂದರೆ ಮಾಧ್ಯಮದವ್ರು ಏನು ಹೇಳಿದಾರೋ ಅದನ್ನೇ ನಾವೆಲ್ಲ ಕೇಳಿರೋದು. ನನ್ನ ಒಂದೇ ಅಭಿಪ್ರಾಯ ಇರೋದು, ಮಾಧ್ಯಮ ವರ್ಗದವರು ಅವರ ಕೆಲಸ
ಏನಿದೆ ಅದನ್ನ ಮೀರಿ ಇದ್ರ ಬಗ್ಗೆ ಒಂದು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಜನಮಾನಸದಲ್ಲಿ ಒಂದು ಗೊಂದಲ ಉಂಟಾಗುತ್ತೆ ಅನ್ನೋಂಥದ್ದು. ಯಾಕಂದ್ರೆ ಈಗ ಅದು ಕೋರ್ಟಲ್ಲಿ ಇರೋದ್ರಿಂದ ಕೇಸು ಅದ್ರ ಬಗ್ಗೆ ಅಷ್ಟೊಂದು ಮಾತಾಡೋ ಹಾಗಿಲ್ಲ ಅನ್ನೋಂಥದ್ದು ನನ್ನ ಅಂದ್ರೆ ಮ್ಯಾಮ್ ನಾನು ಅಷ್ಟೊಂದು ವಿಚಾರ ಮಾತಾಡಬಾರ್ದು ಅಂತ ಹೇಳ್ಬೇಕು ಅಂದ್ರೆ ನನ್ಗೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇರಬೇಕು. ಪ್ರಕರಣದ ಬಗ್ಗೆ ಮಾಹಿತಿ ಇಲ್ಲ, ಹಂಗಾಗಿ ನೀವು ಮಾಧ್ಯಮದವರು ಹೆಚ್ಚು ವಿಜೃಂಭಿಸ್ತಿದ್ದಾರೆ ಅಂತ ಹೇಳೋಕ್ ಸಾಧ್ಯನಾ? ಎಸ್ ಅಫ್ ಕೋರ್ಸ್. ಯಾಕಂದ್ರೆ ನೋಡಿ, ಈಗ ಬರೀ ನೀವು ಹೆಣ್ಣು ಅಂತ ನೀವು ನನಗೆ ಪ್ರಶ್ನೆ ಕೇಳಿದ್ರಿ. ಒಂದು 2-3 ಪಾಯಿಂಟ್ ಹೇಳ್ಬಿಡ್ತೀನಿ ಮಾಧ್ಯಮದವ್ರು ಮಾಡಿರೋಂಥ ತಪ್ಪುಗಳು. ಒಂದು, ಪವಿತ್ರ ಗೌಡ ಅವರಿಗೊಂದು ಹೆಣ್ಣು ಮಗು ಇದೆ, ಪುಟಾಣಿ ಹೆಣ್ಮಗು, ಅದಕ್ಕೊಂದು 5-6 ವರ್ಷದ ಮಗು. ಅದು ಹೆಣ್ಣು ಮಗುವನ್ನ ಮುಖ ಕ್ಲಿಯರ್ ಆಗಿ ಮೀಡಿಯಾದವ್ರು ತೋರಿಸ್ಬಾರ್ದು. ಅಪ್ರಾಪ್ತ ವಯಸ್ಸಿನ ಒಂದು ಮಗುವನ್ನು ತೋರಿಸ್ಬಾರ್ದು. ಮಾಡಿದಾರ ಅವ್ರು ಅದನ್ನ? ಇಲ್ಲ ತಾನೆ. ಮತ್ತೆ ದರ್ಶನ್ ಅವರ ಮಗ ಅಥವಾ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ಮಗ, ಅದು ಸಹ ಇನ್ನು ಅಪ್ರಾಪ್ತ ವಯಸ್ಸಿನ ಒಂದು ಮಗು. ಅದನ್ನ ಮಾಡಿದಾರಾ? ಇಲ್ಲ ತಾನೆ. ಅದಷ್ಟೇ ಅಲ್ಲದೆ ಮೊನ್ನೆ ನನಗೆ ಒಬ್ಬರಿಂದ ಬಂದಿದ್ದ ಮಾಹಿತಿ, ಒಬ್ರು ಹೇಳಿದ್ರು ನನಗೆ, ಫಾರ್ಚುನೇಟ್ಲಿ ಇಟ್ಸ್ ಅ ವುಮನ್. ಅವ್ರು ಹೇಳಿದೇನಪ್ಪ ಅಂತ ಹೇಳಿದ್ರೆ, ಭಾವನಾ ನೋಡಿ ಏನೇನು ಮಾಡ್ತಿದ್ದಾರೆ ಕತೆಗಳಂತ ಹೇಳಿದ್ರೆ, ಇವತ್ತು ಪವಿತ್ರ ಗೌಡ ಅವರ ಬ್ಲೌಸ್ ಬಗ್ಗೆ ಮಾಡ್ತಾ ಇದ್ದಾರೆ ಅಂತ. ಯು ಥಿಂಕ್ ಇಟ್ ಇಸ್ ರೈಟ್? ಇದು ಆಯ್ತಪ್ಪ, ನೀವು ಹೇಳ್ತಾ ಇದ್ದೀರಾ ಮಾಹಿತಿನೇ ಇಲ್ಲದೆ ನೀವು ಮಾತಾಡ್ತಿದ್ದೀರಾ, ನೀವು ಮಾಹಿತಿ ಇಲ್ಲ, ಇದು ಮಾಹಿತಿಗೂ ಅದಕ್ಕೂ ಸಂಬಂಧ ಇದೆಯಾ? ಹೋಗ್ಲಿ, ಯು ಟೆಲ್ ಮಿ. ಓಕೆ, ಈ ಒಂದಷ್ಟು ಎಥಿಕ್ಸ್ ಏನಿದೆ ಆ ವಿಚಾರಗಳನ್ನ ಪಕ್ಕಕ್ಕಿಟ್ರೆ ಯಾಕೆ ಇಡ್ಬೇಕದು? ಓಕೆ, ಅದೇನ್ ಎಥಿಕ್ಸ್ ಅಲ್ಲ ರೀ, ಅದು ಇಡ್ಬೇಡಿ. ಆ ಒಂದು ಅದು ಸಂವಿಧಾನಿಕವಾಗಿ ನಡ್ಕೊಳ್ಬೇಕಾದಂತಹ ರೀತಿ, ಕಾನೂನುಬದ್ಧವಾಗಿ ಹೇಳಿರುವಂತಹ ಆ ಚೌಕಟ್ಟಿನಲ್ಲಿರುವಂತಹ ಎಲ್ಲ ನಿಯಮಾವಳಿಗಳದು. ನಾನು ಹೇಳ್ತಾ ಇರೋದಲ್ಲ. ಅದನ್ನ ಯಾಕೆ ಪಕ್ಕಕ್ಕಿಡ್ಬೇಕು? ಪಕ್ಕಕ್ಕಿಡೋ ಅವಶ್ಯಕತೆ ಇಲ್ಲ. ಯು ಮಸ್ಟ್. ದಟ್ ಈಸ್ ವಾಟ್ ನನ್ನ ಆಕ್ಷೇಪ ಇರೋದೇ ಅದು. ನನ್ನ ಮಾಧ್ಯಮ ವರ್ಗದ ಬಗ್ಗೆ ಆಕ್ಷೇಪ ಇದೆ. ಸೊ ಆ ಮಕ್ಕಳನ್ನ ಬ್ಲರ್ ಮಾಡಿಬಿಟ್ಟು ಈ ವಿಚಾರ ಕಂಪ್ಲೀಟ್ ಆಗಿ ಏನು ತೋರಿಸಿದ್ದಾರೆ ಅದಷ್ಟು ಸರಿ. ಯಾಕೆ ತೋರಿಸ್ಬೇಕು? ನೀವು ತೋರಿಸ್ಲೇಬೇಡಿ. ಅವರಿಗೂ ಹೆಂಗ್ ಸಂಬಂಧ? ನೋ, ಇಟ್ ಇಸ್ ನಾಟ್ ಯುವರ್ ಡ್ಯೂಟಿ. ಫಸ್ಟ್ ಆಫ್ ಆಲ್ ದ ಡ್ಯೂಟಿ ಇಸ್, ನಿಮಗೆ ಸುದ್ದಿ ಬಂದಿದೆ, ಒಂದು ಪೊಲೀಸು ಆಯುಕ್ತರು ಮತ್ತು ಇನ್ಯಾರೋ ಪೊಲೀಸ್ ಆಫೀಸರ್ ಅವರು ಅವರ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ಪ್ರಸಾರ ಮಾಡುವಂಥದ್ದು ಖಂಡಿತವಾಗ್ಲೂ ನಿಮ್ಮ ಡ್ಯೂಟಿ. ಎಸ್, ಒಪ್ಕೊಳ್ಳೋಣ. ಅದಾದ ನಂತರ ಅದು ಕೋರ್ಟಿಗೆ ಹೋಗಿದೆ, ಅಲ್ಲಿ ಜಡ್ಜ್ಮೆಂಟ್ ನಡೀತಿದೆ, ಅಲ್ಲಿ ಇನ್ನೇನೋ ಆಗ್ತಿದೆ, ಅಲ್ಲಲ್ಲಿದು ಪ್ರಕ್ರಿಯೆಗಳು ಏನೇನೋ ಇರುತ್ತೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಆ ಥರದ್ದು ನನ್ನ ತಿಳುವಳಿಕೆ ಇಲ್ಲ. ಬಟ್ ವೆನ್ ದ ಕೇಸ್ ಇಸ್ ಆಲ್ರೆಡಿ ಬೀನ್ ಟೇಕನ್ ಟು ದ ಕೋರ್ಟ್, ಇಟ್ ಈಸ್ ಅ ಮ್ಯಾಟರ್ ಆಫ್, ಇಟ್ಸ್ ಅ ಸಬ್ಜೆಕ್ಟ್ ಆಫ್ ಕೋರ್ಟ್ and between the police and the court and the people who are involved. ನಿಮಗೂ ಸಂಬಂಧ ಇಲ್ಲ, ಅದು ನನಗೂ ಸಂಬಂಧ ಇಲ್ಲ. ಮ್ಯಾಮ್, ನಿಮಗೆ ಸಂಬಂಧ ಇರಲ್ಲ, ಬಟ್ ಆಸ್ ಎ ಜರ್ನಲಿಸ್ಟ್ ನಮಗೆ ಸಂಬಂಧ ಇಲ್ಲ. ಹೇಗಿದೆ ಇರುತ್ತೆ? ನೀವೇನು ಓದಿದ್ದೀರಾ ಅದನ್ನ ಹೇಳಿ. ಜರ್ನಲಿಸಮ್ ಎಲ್ಲಿ ಓದಿದ್ರಿ? MA ಮಾಡಿದ್ದೀರಾ? ದಯಾನಂದ್ MA ಮಾಡಿದ್ದೀರಾ? MSc ಮಾಸ್ ಕಮ್ಯುನಿಕೇಶನ್. ಮಾಸ್ ಕಮ್ಯುನಿಕೇಶನ್ ಇಸ್ ನಾಟ್ ಜರ್ನಲಿಸಮ್. ಓಕೆ, ಐ ವಿಲ್ ಸ್ಟಿಲ್ ಟೇಕ್ ಇಟ್. Mass communication is journalism, ma'am. Mass communication journalism, but that is not a main core journalism. I don't know, but what I'm saying is, ನೀವು ಹಾಗಾದ್ರೆ ಜರ್ನಲಿಸಮ್ ಓದ್ಬೇಕಾದ್ರೆ ಇದೆಲ್ಲ ಓದಿಲ್ವಾ? ಓದಿದೀವಿ ಮ್ಯಾಮ್, ಅದಕ್ಕೆ ಹೇಳ್ತಾ ಇರೋದು ಇದೆಲ್ಲ ನಮ್ಮ ಡ್ಯೂಟಿ ಅಂತ. ಡ್ಯೂಟಿ ನಮ್ಮಲ್ಲಿ ಕೋರ್ಟ್ಗೆ ಸಪರೇಟ್, ನೀವೇ ಹೇಳಿದ್ದೀರಾ ಅದನ್ನ ಪಕ್ಕಕ್ಕಿಡಿ ಅಂತ ಹೇಳಿದ್ದೀರಾ ನೀವು ಅಲ್ವಾ? ಯಾಕಂದ್ರೆ ಅದನ್ನ ಗೊತ್ತಿಲ್ಲ. ಹಾಗಾದ್ರೆ ಆ ವಿಚಾರದಲ್ಲಿ ಅವ್ರ ಕಡೆಯಿಂದ ತಪ್ಪಾಗಿದ್ರೆ ಓವರ್ ಆಲ್ ಪ್ರಕರಣವನ್ನ ತೋರಿಸ್ತಾ ಇರೋ ರೀತಿ ಸರಿ ಇದೆಯಾ ಅಲ್ಲ. ಮತ್ ನಾನ್ ಸರಿ ಇದೆ ಅನ್ನಕ್ಕೂ ಸರಿ ಇಲ್ಲ ಅನ್ನಕ್ಕೂ ಏನ್ ನನ್ನ ಅಭಿಪ್ರಾಯ ತಗೊಂಡು ಏನಾಗ್ಬೇಕಾಗಿದೆ? ನಾನು ಖಂಡಿತವಾಗ್ಲೂ ಸರಿ ಇಲ್ಲ ಅಂತಾನೆ ಹೇಳೋದು. ಅದು ಒಂದಲ್ಲ, ಎರಡಲ್ಲ, ಮೂರಲ್ಲ, ಸಾಕಷ್ಟು ವಿಷಯಗಳು. ಅಂಡ್ ದ ವೇ ದೇ ಹ್ಯಾವ್ ಡನ್ ದಟ್ ಇಸ್ ತಮ್ನೇಲ್ ಕೊಡುವಂತಹ ರೀತಿ, ತೋರಿಸುವಂತಹ ರೀತಿ, ಪ್ರೊಜೆಕ್ಟ್ ಮಾಡುವಂತಹ ರೀತಿ. ನಾನು ಅದನ್ನೇ ಇವತ್ತು ನನ್ನ ಸ್ನೇಹಿತರೊಬ್ರು ಸಿಕ್ಕಿದ್ರು, ಅವ್ರು ಹೇಳಿದ್ರು, ಭಾವನಾ ನೀವು ಅಷ್ಟೊಂದು ಎಮೋಷ್ನಲ್ ಆಗಿ ಹತ್ತು ಬಿಟ್ಟಿದ್ದೀರ, ಯಾಕೆ ಅಂತ. ಓಕೆ, ಯಾರಾದರೂ ನಮ್ಮ ಕಡೆ ನಮಗೆ ಅಂತ ಒಂದು ಗ್ಯಾರಂಟಿಯಾಗಿ, ಆಯಿತು ನನಗೊಂದು ಸರ್ಕಾರ ನಿಂತಿದೆ, ಇನ್ಯಾರೋ ನಿಂತಿದ್ದಾರೆ, ನನಗೆ ಊಟ ಇಲ್ಲ, ಕೆಲಸ ಇಲ್ಲ ಅನ್ನುವಾಗ ನಮಗೆ ದಿನಾಗ್ಲೂ ಕೆಲಸ ಕೊಡ್ತಾರೆ ಅಂತ ಯಾರಾದರೂ ನಿಂತಿರಲಿ, ಆವಾಗ ಇದನ್ನೆಲ್ಲ ತಗೊಳ್ತೀವಿ. ಯಾಕಂದರೆ ಒಬ್ಬ ಹೀರೋನ್ ಮಾಡೋಕ್ಕೆ 90 ವರ್ಷ ಹಾಗೆ ಆಗಲಿಲ್ಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಒಬ್ಬ ಹೀರೋ ಅಥವಾ ಒಬ್ಬ ನಟ ಅಥವಾ ನಟಿ ಅವರು ಜನಪ್ರಿಯತೆಯನ್ನು ಗಳಿಸ್ಬೇಕಾದ್ರೆ ಅದು ಸಾಕಷ್ಟು ಜನರ ಪರಿಶ್ರಮ ಇರುತ್ತೆ, ಸಾಕಷ್ಟು ಹಣ ಖರ್ಚಾಗುತ್ತೆ, ಎಲ್ಲವೂ ಆಗುತ್ತೆ. And what is the revenue that Kannada industry has today? You have any idea?
ಯು ಶುಡ್ ಹ್ಯಾವ್ ನೋನ್. ಮ್ಯಾಮ್ ಈ ರೆವಿನ್ಯೂಗಳನ್ನ ನಾವು ಒಂದಷ್ಟು ಮತ್ತೆ ಡಿಸ್ಕಸ್ ಮಾಡೋಣ. ನಾವೀಗ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮಕ್ಕಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ವಾಟ್ ಇಸ್ ರೆವಿನ್ಯೂ ದಟ್ ಕನ್ನಡ ಇಂಡಸ್ಟ್ರಿ ಗಿವ್ಸ್? ಯು ಹ್ಯಾವ್ ಡನ್ ಯುವರ್ ಮಾಸ್ ಕಮ್ಯುನಿಕೇಶನ್, ನೌ ಟೆಲ್ ಮಿ. ಮ್ಯಾಮ್ ನಾನ್ ಮಾಡಿದಾಗ ಮಾಸ್ ಕಮ್ಯುನಿಕೇಶನ್ ಮಾಡಿದಾಗ ರೆವಿನ್ಯೂ ಏನಿತ್ತು ಅದು ಇಲ್ಲಿಗೆ ಏನಿರುತ್ತೋ ಅದು ಯಾವಾಗ ಮಾಡಿದೀರಾ? ಎಷ್ಟಿತ್ತು ಅನ್ನೋದು ಸಿನಿಮಾಗೆ ಎಷ್ಟು revenue ಇತ್ತು ಅನ್ನೋದು ನಮ್ಮ ಸಬ್ಜೆಕ್ಟ್ ಅಲ್ಲಿ ಸಿನಿಮಾಗೆ ಎಷ್ಟು ರೆವಿನ್ಯೂ ಇತ್ತು ಅಂತ ಅಲ್ಲ, ಸಿನಿಮಾ ಇಂಡಸ್ಟ್ರಿಯಿಂದ ನಮ್ಮ ಸರ್ಕಾರಕ್ಕೆ ರೆವಿನ್ಯೂ ಎಷ್ಟಿದೆ ಅನ್ನುವಂಥದ್ದು ಟೋಟಲ್ ಆನ್ ದ ಹೋಲ್ ಸಿನಿಮಾ ಇಂಡಸ್ಟ್ರಿ. ವಾಟ್ ಇಸ್ ದ ರೆವಿನ್ಯೂ ಕನ್ನಡ ಫಿಲ್ಮ್ ಇಂಡಸ್ಟ್ರಿ? ನೀವ್ ಹೇಳ್ಬೇಕು. ಸೊ ವಾಟ್ ಇಸ್ ಹ್ಯಾಪನಿಂಗ್ ಇಸ್ ಇಷ್ಟೆಲ್ಲ ನಾವು ರೆವಿನ್ಯೂ ಕೊಟ್ಟು ರಾಜ್ಯ ಸರ್ಕಾರ ಕೊಡ್ತೀವಿ ಎಲ್ಲ ಜನರಿಗೆ ಮನರಂಜನೆ ಅಫ್ಕೋರ್ಸ್. ಆ್ಯಂಡ್ ವಾಟ್ ಇಸ್ ಅ ಬಿಸ್ನೆಸ್? ಎಲ್ಲರಿಗೂ ಬಿಸ್ನೆಸ್ ಆಗುತ್ತೆ, ಥಿಯೇಟರ್ ಅವ್ರಿಗಾಗುತ್ತೆ, ಪಾಪ್ಕಾರ್ನ್ ಅವ್ರಿಗಾಗುತ್ತೆ. ನನ್ನ ಒಬ್ರು ಪರಿಚಯದವರು ನನ್ಗೆ ಗೊತ್ತೇ ಇರಲಿಲ್ಲ ನೋಡಿ, ಪಾಪ್ಕಾರ್ನ್ ಬಿಸ್ನೆಸ್ ಇಸ್ ಸೋ ಬಿಗ್. The revenue what they generate annually is in crores. ಮ್ಯಾಮ್ ನಾವು ಏನಕ್ಕೆ ರೆವೆನ್ಯೂ ಬಗ್ಗೆ ಡಿಸ್ಕಸ್ ಮಾಡಿ? ಯಾಕಂದ್ರೆ ಒಬ್ರನ್ನ ಬೆಳೆಸಲಿಕ್ಕೆ ತುಂಬಾ ವರ್ಷ ಬೇಕಾಗತ್ತೆ, ಅದನ್ನ ಧ್ವಂಸ ಮಾಡಕ್ಕೆ ಒಂದ್ ಸ್ವಲ್ಪ ಸಮಯನೇ ಸಾಕು ಅಂತ. ಆ ಕೆಲಸವನ್ನ ನೀವು ಅತೀ ಸುಲಭದಲ್ಲಿ ಮಾಡ್ತಾ ಇದ್ದೀರಾ. ಅಂಡ್ ಟುಮಾರೋ ಇಫ್ ಇಟ್ ಆಲ್ ಟುಮಾರೋ ಎಸ್ ಅಫ್ ಕೋರ್ಸ್ he will be acquitted. Tomorrow he will be acquitted, let's say. ಆಯ್ತಾ? ಆ ಥರ ಆದರೆ ಆಗ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಅವರ ವ್ಯಕ್ತಿತ್ವವನ್ನು ಹೇಗೆ ನೀವು ಇದು ಮಾಡ್ಕೊಡ್ತೀರಾ, ಮಾಡಿಫೈ ಮಾಡ್ಕೊಡ್ತೀರಾ? ವಿಲ್ ಯು ರಿವರ್ಸ್ ಇಟ್ when it goes reverse in the court? Will you reverse the whole scenario? ಆಸ್ ಪರ್ ಇವಾಗಿರೋ ಮಾಹಿತಿ, ಪೊಲೀಸ್ ವರದಿಗಳು ಮಾಹಿತಿಗಳು ಇರೋ ಪ್ರಕಾರ ಕಂಪ್ಲೀಟ್ಲಿ ರಿವರ್ಸ್ ಅಂತೂ ಅದು ಆಗಲ್ಲ. ನನಗೆ ಗೊತ್ತಿಲ್ಲ, ನೀವ್ ಯಾಕೆ ಹೇಳ್ತೀರಾ? ವಾಟ್ ಆರ್ ಯು? ಓಕೆ, ಕಂಪ್ಲೀಟ್ಲಿ ಆಗುತ್ತೆ ನೀವ್ ಹೆಂಗ್ ಹೇಳ್ತೀರಾ? ನಾನು ಹೇಳ್ತಿಲ್ಲಲ್ಲ, ಇಫ್ ಇಟ್ ಆಲ್ ಅಂತಾನೆ ಹೇಳಿ. ನಾನು ಹೇಳಿ ಸೊ ಇಫ್ ಇಟ್ ಆಲ್ ಆಗಲ್ಲ, ಆಗಬಹುದು, ಈ ಸಾಧ್ಯತೆಗಳು ಯಾಕೆ ಕ್ವೆಶ್ಚನ್ ಮಾಡ್ತೀವಿ ಅಂದ್ರೆ will you reverse the whole ಡ್ಯಾಮೇಜ್ ಮಾಡಿದಿರಲ್ಲ, ಮಾಡಬಹುದು. ಅಲ್ಲಲ್ಲ, ಇದಿಷ್ಟು ಡ್ಯಾಮೇಜ್ ಮಾಡಿದಿರಲ್ಲ, ದಯವಿಟ್ಟು ಅವರು ಬುದ್ಧಿನ ಕೋಪದ ಕೈಗೆ ಕೊಟ್ಟು. ನಿಮ್ಗೆ ಯಾರು ಹೇಳಿದ್ದಾರೆ ಇದನ್ನೇ? ನಾನು ಎಲ್ಲರಿಗೂ ಹೇಳ್ತಾ ಇರೋದು. ನೀವು ನೋಡಿದ್ದೀರಾ, ನೀವು ನೋಡಿದ್ದೀನಿ. ದರ್ಶನ್ ಅವರು ಮಾಧ್ಯಮದವ್ರ ಜೊತೆ ಆಗಿರ್ಬೋದು, ಬೇರೆಯವ್ರ ಜೊತೆಲಾಗಿರ್ಬೋದು, ಪೊಲಿಟಿಷಿಯನ್ಗಳ ಜೊತೆಲಾಗಿರ್ಬೋದು, ಅವರು ಬಿಹೇವ್ ಮಾಡಿರೋ ರೀತಿ ಅಂಡ್ ಅವ್ರು ಮಾತಾಡಿರೋ ಅಗ್ರೆಸಿವ್ನೆಸ್, ನೀವು ಹೋಗಿದ್ದೀರಾ ತಾನೆ? ಅಗ್ರೆಸಿವ್ ಇದ್ರೆ ಏನ್ ತಪ್ಪಾಯ್ತು? ನನಗೆ ಮೊನ್ನೆ ಒಂದು ಹುಬ್ಳಿ ನನ್ನ ಇದ್ರಲ್ಲೇ ಆಗಿದೆ, ನನ್ನ ಜೊತೆನೇ ಆಗಿದೆ. ಹುಬ್ಳಿ ಏರ್ಪೋರ್ಟಿಗೆ ನಾನು ಬೆಳಗಿನ ಜಾವ 6 ಗಂಟೆಗೆ ಹೋಗಿದ್ದೀನಿ. 6 ಗಂಟೆಗೆ ಹೋದಾಗ ಅಲ್ಲಿ ಇನ್ನೂ ಕಸ ಗುಡಿಸ್ತಾ ಇದ್ರು ಏರ್ಪೋರ್ಟಲ್ಲಿ. 7:20 ನನಗೆ ಫ್ಲೈಟು, ಯಾರೂ ಸಹ ಇನ್ನೂ ಬಂದಿಲ್ಲ. ಅಲ್ಲಿ ಪೊಲೀಸ್ ನನಗೆ ಮತ್ತು CIS ಫಸ್ಟ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ದರು. ಪೊಲೀಸ್ ಕಾನ್ಸ್ಟೇಬಲ್ ನನಗೆ ಬಿಡಲಿಲ್ಲ, ಯಾಕಂದ್ರೆ ಆಧಾರ್ ಕಾರ್ಡ್ ಡಿಜಿಟಲ್ ಇದೆ, ನಾವು ಬಿಡಲ್ಲ ಅಂತ ಹೇಳಿದ್ರು. ಆ ಡಿಜಿಟಲ್ ಇರೋದು ಇವಾಗ ಡಿಜಿಟಲ್ ಅಂತ ಮಾಡಿದ್ಮೇಲೆ, ಡಿಜಿಟಲ್ ಭಾರತ ಅಂತ ಮಾಡಿದ್ಮೇಲೆ ಡಿಜಿಟಲ್ ಆಧಾರ್ ಕಾರ್ಡ್ನ ನೋಡಲೇಬೇಕು ಅಂತ. ಆ್ಯಂಡ್ ಇಟ್ಸ್ ಆಲ್ಸೋ ಗೌರ್ಮೆಂಟ್ ಪ್ಲ್ಯಾಟ್ಫಾರ್ಮಿಂದನೇ ಆಗಿರೋವಂಥದ್ದು, ಆಥರೈಸ್ಡ್ ಆಗಿರೋವಂಥದ್ದು. ಅದು ತೋರಿಸ್ಬೇಕಾದ್ರೆ ಇವರಿಗೀಗೋ ಹರ್ಟ್ ಆಯಿತು, ಗೊತ್ತಾಯ್ತಾ? ಆಗಲ್ಲ ಅಂದರು. ನೀವು ಹೆಂಗೆ ಆಗಲ್ಲ ಅಂತೀರಾ ಅಂತ ಅಷ್ಟೇ ಹೇಳಿದ್ದು. ಬೈ ದೆನ್ ನನ್ನ ಅದರ್ ಪರ್ಸನ್ ಕೇಮ್, ಇನ್ನೊಬ್ರು ಕಾನ್ಸ್ಟೇಬಲ್ ಬಂದರು. ಅವ್ರು ಹೇಳಿದ್ರು, ಮೇಡಮ್ ನೀವು ಭಾವನಾ ಅಂತ ನಂಗೆ ಬರ್ತಾ ಇದೆ ಮೇಡಮ್, ನಿಮ್ಮ ಧ್ವನಿ ನೋಡಿ ಎಷ್ಟು ಜೋರಾಗಿದೆ, ಅಲ್ಲಿಗೆ ಬಿಟ್ಬಿಟ್ಟೆ ಮೇಡಮ್ ಅಂತಾರೆ. ಇದೇನಿದೆ? ವೈ ವಿಲ್ ಯು ಜಡ್ಜ್ ಎನಿವನ್? ಮ್ಯಾಮ್ ಅದು ನಿಮ್ಮ ವೈಯಕ್ತಿಕ ವಿಚಾರ. ವೈಯಕ್ತಿಕ ಅಲ್ಲ, ಅದೇನು ವೈಯಕ್ತಿಕ ಇದೆ? ನಾನು ಈ ಥರ ಮಾತಾಡೋದು ನನ್ನ ವೈಯಕ್ತಿಕ ವಿಚಾರನ? ಮಾತಾಡದೇ ಇರೋದು ಅದು ನಿಮಗೆ ಬಿಟ್ಟಿದ್ದು. ಅಂಡ್ ಈವನ್ ನಾನು ನೀವೇ ಹೇಳ್ತಾ ಇರೋದು ಎಲ್ಲ ಮಾಡ್ತಾ ಇಲ್ಲ ಮ್ಯಾಮ್. ಇರೋ ವರದಿನ ನಾವು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಆಯ್ತು, ತೋರಿಸಿ. ಓಕೆ, ನೀವಿವಾಗ ಮಕ್ಕಳ ಬಗ್ಗೆ ಒಂದಷ್ಟು ಮಾತಾಡಿರಿ, ಪವಿತ್ರ ಗೌಡ ಅವ್ರ ಮಗಳ ಬಗ್ಗೆ, ದರ್ಶನ್ ಅವ್ರ ಮಗನ ಬಗ್ಗೆ. ಅದೇ ರೀತಿ ರೇಣುಕಾ ಸ್ವಾಮಿ ವೈಫ್ ಕೂಡ ಪ್ರೆಗ್ನೆಂಟ್. ಆ ಮಗು ಬಗ್ಗೆ ಯಾವಾಗಾದ್ರೂ ಯೋಚನೆ ಮಾಡಿದ್ರ? ನಾನು ಯೋಚನೆ ಮಾಡಬೇಕಾಗಿರ್ಲಿಲ್ಲ, ಇವರಿಬ್ರು ಬಗ್ಗೆ ಅದನ್ನ ಅವ್ರು ಯೋಚನೆ ಮಾಡಬೇಕಾಗಿತ್ತು. ರೇಣುಕಾ ಸ್ವಾಮಿ ಅವ್ರು ಹೇಗೆ ನಡ್ಕೊಂಡಿದಾರಲ್ಲ, ಅದು ಅವ್ರಿಗೆ ಯೋಚನೆ ಇರಬೇಕಾಗಿತ್ತು. ಆ ವಿಚಾರಕ್ಕೆ ಬರೋದಾದ್ರೆ, ಆ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪೆ. ಆ ತಪ್ಪಿಗೂ ಮೀರಿದ ಶಿಕ್ಷೆ ಅವ್ರು ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ. ಗೊತ್ತಿಲ್ಲ, ಅದು ಸಹ ನಮಗೆ ಗೊತ್ತಿಲ್ಲ. ಅದಿನ್ನೂ ಪೂರ್ತಿ ಪ್ರಮಾಣದಲ್ಲಿ ಬರಬೇಕು. ನಮ್ಮ ಪ್ರಕಾರ ಈಗ ಅವ್ರು ಆಲ್ರೆಡಿ ಶಿಕ್ಷೆ ತಗೊಂಡಿದ್ದಾರೆ. ಸೊ ಈ ಉಳಿದಿರೋ ಏನ್ ಗ್ಯಾಂಗ್ ಇದೆ, ತಪ್ಪಿತಸ್ಥ ಆರೋಪದಲ್ಲಿ ಏನಿದ್ದಾರೆ, ಈ ಗ್ಯಾಂಗಿಗೆ ಶಿಕ್ಷೆ ಆಗಬೇಕಾ ಆಗಬಾರ್ದು? ನಾನು ಯಾರು ಅಲ್ಲ ಅದನ್ನ ಹೇಳಕ್ಕೆ. That's what I'm saying. No, I'm nobody to say all that. It's only the judge will decide. The judgment will decide. The law will decide. It'll have its own course of action and answer. I'm not the one.
ಈಗ ಅವ್ರು ರೇಣುಕಾ ಸ್ವಾಮಿ ಪೇರೆಂಟ್ಸ್ ಏನಿದ್ದಾರೆ ಅಥವಾ ವೈಫ್ ಏನಿದ್ದಾರೆ ಅವ್ರ ಬಗ್ಗೆ ನಿಮ್ಮ ಒಂದು ಮಾತು, ಅವ್ರಿಗೋಸ್ಕರ ಅಂತ ನೀವು ಹೇಳೋದಾದ್ರೆ ಏನು ಹೇಳ್ಬೋದು? ಅಂದರೆ ಮಗ ಮಾಡಿದ ತಪ್ಪು, ಈ ಮಗ ಮಾಡಿದ ತಪ್ಪಿಗೆ ಹೆಂಡತಿ ಮತ್ತು ಪೇರೆಂಟ್ಸು ಸಫರ್ ಆಗ್ತಾ ಇದ್ದಾರೆ, ಆ ಒಂದು ಆ್ಯಂಗಲ್. ಅದು ಯಾರೇ ಆದರೂ ಆಗ್ತಾರೆ ರೀ. ಏನದು ಒಂದು ಸಂಸ್ಕೃತದಲ್ಲಿ ಒಂದು ಪದ ಇದೆ ನೋಡಿ, ಪುತ್ರನ ಕಳ್ಕೊಳ್ಳೋದು ಜೀವನ ಪರ್ಯಂತ ದುಃಖ ಅದು ಅಂತಾನೆ ಹೇಳ್ತಾರೆ. ಪುತ್ರ ಶೋಕಂ ನಿರಂತರ ಅಲ್ವಾ? ಸೊ ದಟ್ ಈಸ್ ದೇರ್. ಖಂಡಿತವಾಗ್ಲೂ ಅದನ್ನು ನಾವು ಯಾರೂ ತುಂಬಲಿಕ್ಕಾಗಲ್ಲ ಆ ನಷ್ಟನ. ತಂದೆ ತಾಯಿ ಮನಸ್ಸಿಗೂ ನಾವು ಯಾರು ನಾನು ಹೋಗಿ ನಿನ್ನ ಮಗನ ಥರ ಇರ್ತೀನಿ, ನಾನು ಮಗಳಾಗ್ತೀನಿ, ಅದೆಲ್ಲ ಬೂಟಾಟಿಕೆ ಆಗುತ್ತೆ. ಅದು ನಿಜ ಅಲ್ಲ. ಅದು ಯಾರೂ ತುಂಬಲಿಕ್ಕಾಗಲ್ಲ. ನಾವೇನು ಒಂದು ಸಮಾಧಾನ ಹೇಳ್ಬೋದು. ಹೆಂಡತಿಗೂ ಅಷ್ಟೆ, ನಾಳೆ ಬರೋ ಮಗುಗೂ ಅಷ್ಟೆ, ಹೀಗಾಯಿತು ಹಾಗಾಯಿತು ಅವಾಗ ನಾನು ಹೋಗಿ ಹೇಳೋಕ್ಕಾಗ. ಅಂದರೆ ಇದೆಲ್ಲ ಆಗಿ ಬರಬಾರ್ದು. ಆ ಮಗುಗೂ ಸಹ ಇವೆಲ್ಲ ಗೊತ್ತಾಗಬಾರ್ದು. ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ ಆಫ್ ಅಸ್ ನಾವು ಎಲ್ಲರೂ ಒಂದು ಒಮ್ಮತದಿಂದ ಒಂದು ಪ್ರಯತ್ನ ಪಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮಕ್ಕಳ ಮುಗ್ಧತೆಯನ್ನು ಕಾಪಾಡೋವಂಥದ್ದು ಪ್ರತಿಯೊಬ್ಬನ ಜವಾಬ್ದಾರಿ. ಅವ್ರು ಏನೇ ಮಾಡಿರಲಿ ಅದೂ ಸಹ ಜಡ್ಜ್ಮೆಂಟೇ ಹೇಳೋವಂಥದ್ದು, ಅದೂ ಸಹ ಲಾನಲ್ಲೇ ಆಗೋವಂಥದ್ದು. ಆದರೆ ಆ ಮಗುವಿಗೆ ಆ ಥರದ ವಾತಾವರಣ ಸಿಗಬಾರ್ದು ಅನ್ನೋವಂಥದ್ದು ನನ್ನ ಅನಿಸಿಕೆ, ಅಭಿಪ್ರಾಯ ಅಷ್ಟೇ ಅಲ್ಲ. ಆ್ಯಂಡ್ ಐ ಬಿಲೀವ್ ಎವ್ರಿ ಚೈಲ್ಡ್ ಶುಡ್ ಗೆಟ್ ಅ ನೈಸ್ ಎನ್ವಿರಾನ್ಮೆಂಟ್ ಟು ಗ್ರೋ ಅಪ್. ಈಗ ಪವಿತ್ರ ಗೌಡ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದ್ದವರು, ಅವ್ರ ಪರಿಚಯ ನಿಮ್ಗಿದೆಯಾ? ಯಾವತ್ತಾದರೂ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ನೀವು ಹೋಗಿದ್ರ? ಇಲ್ಲ, ಅವ್ರ ಪರಿಚಯ ಇಲ್ಲ ನನಗೆ. ನಾನು ಆ್ಯಕ್ಚುಲಿ ಸುಮಾರು ವರ್ಷ ಇಲ್ಲಿ ಇರಲಿಲ್ಲ. ಓಕೆ, ಆಯಿತಾ. ನಿಯರ್ಲಿ ನಾನು 10 ವರ್ಷಗಳು ಬಾಂಬೆಲಿದ್ದವಳು. ನಾನು ಮತ್ತು ಅಷ್ಟೊಂದು ನನ್ನದೇ ಆದಂಥ ಒಂದು ಸ್ನೇಹವರ್ಗದವರಿದ್ದಾರೆ. ಆಮೇಲೆ ಸ್ಪೆಷಲಿ ನಾನು ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಮತ್ತು ಇದರಲ್ಲೆಲ್ಲ ಇರೋದ್ರಿಂದ ನಾನು ಸ್ವಲ್ಪ ಆ ಕಡೆ ಜಾಸ್ತಿ ಒಲವು ಇದೆ. ಇದನ್ನು ಇರ್ತೀನಿ, ಇಲ್ಲ ಅಂತ ಅಲ್ಲ, ಬಟ್ ಎರಡರ ಜೊತೆನೂ ಇರೋದ್ರಿಂದ ನನ್ನದೇ ಆದಂಥ ಬೇರೆ ವಲಯಗಳಿದೆ. ನನಗೆ ಯಾವಾಗ ಶೂಟಿಂಗ್ ಇದೆ, ಬಟ್ ಇವರೆಲ್ಲ ಅಫ್ಕೋರ್ಸ್ ಗೊತ್ತಿದೆ. ಮತ್ತು ಈಗ ಒಂದು 5 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ, ಬೆಳವಣಿಗೆಗಳಾಗಿದೆ ಕನ್ನಡ ಚಿತ್ರರಂಗದಲ್ಲಿ. ದಟ್ ಈಸ್ ಡಿಫ್ರೆಂಟ್. ಇವಾಗ ಐ ಬಿಕಮ್ ಲೈಕ್ ಅ ಸೀನಿಯರ್, ದೇ ಲುಕ್ ಅಪ್ ಟು ಮೀ ಆಸ್ ಅ ಸೀನಿಯರ್ ಥರ. ಅಂದರೆ ಬಿಕಾಸ್ ವಿ ಬೀನ್ ಹಿಯರ್ ಫಾರ್ ಲಾಂಗ್ ಇಯರ್ಸ್. ಈ ಥರದ್ದೆಲ್ಲ ಒಂದು ವಾತಾವರಣ. ಆ್ಯಂಡ್ ಸಡನ್ಲಿ ನನಗೂ ಆ್ಯಕ್ಸೆಪ್ಟ್ ಮಾಡ್ಕೊಳ್ಬೇಕು, ಓ ಮೈ ಗಾಡ್ ಐ ಬೀನ್ ಹಿಯರ್ ಫಾರ್ ಲಾಂಗ್ ಇಯರ್ಸ್ ಅಂತ. ಈ ಥರದ್ದೆಲ್ಲ ಇದೆ. ಸೊ ಇಟ್ಸ್ ಕೈಂಡ್ ಆಫ್ ಡಿಫ್ರೆಂಟ್. ಬಟ್ ಮುಂಚೆ ನಾವೆಲ್ಲ ಒಂದೇ ವಯಸ್ಕರು. ನಾನು ಬಂದಾಗ ತುಂಬಾ ಸಣ್ಣೋಳಿದ್ದೆ ನಾನು. ಹಾಗಾಗಿ ನಾನು ಬಂದಾಗ ಇದ್ದಂತಹ ಚಿತ್ರರಂಗದ ವಾತಾವರಣ ಏನಿತ್ತು ಅದು ಇವತ್ತಿಗೆ ಖಂಡಿತವಾಗ್ಲೂ ಉಳಿದಿಲ್ಲ. ಅವಾಗಿದ್ದೇನಪ್ಪ ಅಂತ ಹೇಳಿದ್ರೆ, ನಾವು ಅವಾಗ ಇನ್ನೂ ಸಣ್ಣವರಿದ್ವಾಗ್ಲೂ ನೋಬಡಿ ಡಿಡ್ ಟ್ರೀಟ್ ಅಸ್. ನಾವೇನೋ ಹೊಸದಾಗಿ ಬಂದಿದ್ದೀವಿ ಅಂತ ನಮ್ಮನ್ನು ಇದು ಮಾಡಲಿಲ್ಲ. ಕಲಾವಿದರ ಸಂಘದಲ್ಲಿ ಆಗುವಂತಹ ಎಲ್ಲ ಮೀಟಿಂಗ್ಗಳಿಗೆ ನನ್ನನ್ನು ಯಾವಾಗಲೂ ಕರೆದಿದ್ದಾರೆ. ಆ್ಯಂಡ್ ನಾನು ಬಾಂಬೆಯಿಂದನೂ ಸಹ ಬಂದು ನಾನು ಆ ಎಲ್ಲ ಮೀಟಿಂಗಲ್ಲಿ ನಾನು ಭಾಗವಹಿಸಿದ್ದೀನಿ. ಸೊ ಐ ನೋ ಕನ್ನಡ ಚಿತ್ರರಂಗದ ಆಗು ಹೋಗುಗಳು ಏನಿರಬಹುದು ಅಂತ ಒಂದು ಮಟ್ಟಿಗೆ ನನಗೆ ಅದರ ಒಂದು ಅಭಿಪ್ರಾಯನೂ ಇದೆ, ಒಂಚೂರು ತಿಳುವಳಿಕೆನೂ ಇದೆ ಅಂತ ನಾನು ಒಂದು ಆತ್ಮವಿಶ್ವಾಸದಲ್ಲಿ ಹೇಳಬಹುದು. ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಓಕೆ, ದರ್ಶನ್ ಅವ್ರನ್ನ ನೋಡೋಕ್ಕೆ ಜೈಲಿಗೆ ಹೋಗಿದ್ರಾ ಅಥವಾ ಹೋಗ್ತೀರಾ? ನೋ, ಐ ಆಮ್ ನಾಟ್ ಅ ಪರ್ಸನ್ ಹೂ ವಿಲ್ ಡೂ ದ್ಯಾಟ್. ಐ ಆಮ್ ನಾಟ್ ಅ ಪರ್ಸನ್. ಯಾಕಂದರೆ ನಾನೇನು ಯಾರಿಗೂ ತೋರ್ಪಡಿಕೆ ಮಾಡೋ ಅವಶ್ಯಕತೆ ಇಲ್ಲ. ಹೋಗಿ ನಾನು ಏನೋ ಅದರ ಮುಖಾಂತರ ಪ್ರೂವ್ ಮಾಡಬೇಕು ಅನ್ನೋವಂಥದ್ದು ಏನಿಲ್ಲ. ನನ್ನ ಮನಸ್ಸಿಗೇನಿದೆ, ನನ್ನ ಮನಸ್ಸಿಗೆ ಬಂದಿದ್ದನ್ನು ನಾನು ಹೇಳಿದ್ದೀನಿ. ಅದು ನನ್ನ ಅನಿಸಿಕೆ ಅನ್ನೋಕ್ಕಿಂತ ಹೆಚ್ಚಾಗಿ ನನ್ನ ನಂಬಿಕೆ ಅದು. ಯಾಕಂದರೆ ನನ್ನ ಮನಸ್ಸಿಗೆ ಬಂದಿದೆ ಅಂತ ಹೇಳಿದರೆ ಅದು ಅನಿಸಿಕೆ ಅಲ್ಲ. ಇಟ್ಸ್ ನಾಟ್ ಮೈ ಒಪಿನಿಯನ್, ನನ್ನ ಅಭಿಪ್ರಾಯನೂ ಅಲ್ಲ. ದಟ್ ಈಸ್ ವಾಟ್ ಐ ಬಿಲೀವ್ ಇನ್. ಇಟ್ಸ್ ಮೈ ಬಿಲೀಫ್ ಆ್ಯಂಡ್ ಇಟ್ಸ್ ಮೈ ಫೇತ್. ಸೊ ಹಾಗಾಗಿ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ. ಇಷ್ಟೆಲ್ಲ ಪ್ರಕರಣದ್ದು ಒಂದಷ್ಟು ಆಗುಗಳು ಬಂದ ನಂತರ ವಿಜಯಲಕ್ಷ್ಮಿ ಅವ್ರನ್ನ ಯಾವತ್ತಾದರೂ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಸಮಾಧಾನ ಮಾಡೋದು ಅಥವಾ ಆ ಥರದ್ದು ಏನಾದರೂ ಮಾಡಿದ್ರ? ಹೌದು, ನಾನು ಒಂದಿಬ್ಬರು ಪ್ರೊಡ್ಯೂಸರ್ಸು, ನಿರ್ಮಾಪಕರು ನಮ್ಮವರೆಲ್ಲ ಸುಮಾರು ಜನ ಫೋನ್ ಮಾಡಿ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ, ಹೀಗೂ ಆಗ್ತಿದೆ ಅಂತ. ನನ್ನ ಕಡೆಯಿಂದನೂ ಅವರಿಗೆ ನನ್ನ ವಿಷಯಸನ್ನು ತಿಳಿಸಿ ಅಂತ ನಾನು ಪ್ರೊಡ್ಯೂಸರ್ ಅವ್ರ ಮೂಲಕನೇ ಹೇಳಿದ್ದೀನಿ. ನಾನು ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿಲ್ಲ? ಇಲ್ಲ.
ಓಕೆ. ಪ್ರಥಮ್ ಮತ್ತೆ ಉಮಾಪತಿ ಅಂತ ಇಂಡಸ್ಟ್ರಿನಲ್ಲೇ ಇರೋರು, ನಿಮಗೆ ಗೊತ್ತಿರ್ತಾರೆ. ಇಲ್ಲ, ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಕೆಲಸ ಮಾಡಿಲ್ಲ. ಓಕೆ. ನಿರ್ಮಾಪಕರು ಉಮಾಪತಿ ಅವರು ಈಗಷ್ಟೇ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಇರೋರು ಪ್ರಥಮ್ ಅವರು. ಇವರಿಬ್ಬರಿಗೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕಮೆಂಟ್ನಲ್ಲೇ ಜೀವ ಬೆದರಿಕೆಗಳು ಹಾಕೋದು, ಕೊಲೆ ಬೆದರಿಕೆಗಳು ಹಾಕೋದು ಬರ್ತಾ ಇದೆ. ಇಫ್ ಅವರು ಒಂದು ಸ್ಟೆಪ್ ಎಕ್ಸ್ಟ್ರಾ ಬಂದ್ಬಿಟ್ಟು ದರ್ಶನ್ ಅವ್ರ ತರನೇ ಯೋಚನೆ ಮಾಡಿ ಅಥವಾ ಅವ್ರ ಬಗ್ಗೆ ಇವ್ರು ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡಿದ್ರೆ. ಫಸ್ಟ್ ಆಫ್ ಆಲ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಅ ಬಿಲೀವರ್ ಆಫ್ ದೋಸ್ ಕಮೆಂಟ್ಸ್ ಆಲ್ಸೋ. ಅಫ್ಕೋರ್ಸ್ ಇವತ್ತಿನ ಜನ್ರೇಷನಿಗೆ ಅದು ತುಂಬ ಪ್ರಚಲಿತ ಆಗಿರುವಂತಹ ಒಂದು ಮಾಧ್ಯಮ ಅದು. ಆದರೆ ಆ ಮಾಧ್ಯಮದಲ್ಲಿ ನಾನು ಇಲ್ಲ, ನನಗೆ ಗೊತ್ತಿಲ್ಲ ಅಲ್ಲಿ ಆಗು ಹೋಗುಗಳೇನು, ಅಲ್ಲಿ ಏನೇ ನಡೀತಾ ಇದೆ ಮತ್ತು ಯಾರ್ಯಾರು ಗೊಂದಲ ಏನೇನು ಆಗ್ತಿದೆ ನನಗೆ ಗೊತ್ತಿಲ್ಲ. ನಮ್ಗೆ ಇಷ್ಟೇ ಗೊತ್ತಿರೋದು ಮುಂಚೆಯಿಂದನೂ, ಏನಪ್ಪ ನಮ್ದು ಏನೋ ಎದುರೆದ್ರಿಗೆ ಮಾತಾಡ್ತಾ ಇದ್ದೀವಿ. ಮುಂಚೆಯಿಂದನೂ ಅಂಬರೀಷ್ ಸರ್ ಇರೋ ತನಕ ನೀವು ನೋಡಿದ್ದೀರಾ, ಏನೇ ಗೊಂದಲಗಳಿದ್ರೂ ಸಹ ನಾವು ನಮ್ಮಲ್ಲಿ ಮೀಟಿಂಗಿಗೆ ಕರಿತಾ ಇದ್ರು, ಒಂದು ವಾಣಿಜ್ಯ ಮಂಡಳಿನೋ ಇನ್ನೆಲ್ಲಾದರೂ ಮೀಟಿಂಗ್ ಕರೆದ್ರು. ಇವಾಗ ಕಲಾವಿದರ ಸಂಘನೂ ಆಗಿದೆ, ನಮ್ಮದೇ ಬಿಲ್ಡಿಂಗ್ ಇದೆ. ಹಾಗಾಗಿ ವಿ ವರ್ ಕಾಲ್ಡ್ ಇಟ್ ಒನ್ ಪ್ಲೇಸ್. ಅಲ್ಲೇ ನಮ್ಮಲ್ಲಿ ಮಾತುಕತೆಗಳಾಗ್ತಿರ್ತವೆ ವಿನಃ ಈ ರೀತಿಯ ಮೆಸೇಜ್ ಮೂಲಕ ಯಾವುದೂ ಆಗ್ತಾ ಇರಲಿಲ್ಲ. ಮತ್ತು ಅವರು ಉಮಾಪತಿಯವರಾದರು, ನಾನು ಅವರಿಗೆ ಅಂತ ಹೇಳ್ತಿರೋದಲ್ಲ, ಐ ಆಮ್ ಜಸ್ಟ್ ಟೆಲಿಂಗ್ ಯು, ಯಾರೇ ಆಗಲಿ ನಿರ್ಮಾಪಕರಿಗೆ ಈ ರೀತಿಯ ಗೊಂದಲಗಳಿದೆ ಅಂದರೆ ಅದಕ್ಕಂತಲೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರುವಂಥದ್ದು. ಸೊ ದೇ ಹ್ಯಾವ್ ಟು ರೈಸ್ ಕಂಪ್ಲೇಂಟ್ ದೇರ್. ದಟ್ ಈಸ್ ದ ವೇ ಇಟ್ ಗೋಸ್. ಈಗ ನೀವು ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀರಾ ಪತ್ರಕರ್ತೆಯಾಗಿ ಅಂತ ಹೇಳಿದ್ರು, ಅಲ್ಲಿ ಒಂದಷ್ಟು ರೈಟ್ ರಾಂಗ್ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಇರುತ್ತೆ. ಇದನ್ನು ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತ ಇರುತ್ತೆ. ಅದು ಎಲ್ಲವೂ ನಮಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ, ದಟ್ ಈಸ್ ಅ ಬಾಡಿ ದಟ್ ಹು ರೆಕಗ್ನೈಸಸ್ ಅಸ್ ಆ್ಯಂಡ್ ನಮಗೊಂದು ರೀತಿಯಾಗಿ ಪ್ರೊಡ್ಯೂಸರಿಗೂ ನಮಗೂ ಒಂದು ರೀತಿಯಾಗಿ ಸಮಾಧಾನವನ್ನು ಮಾಡಿಕೊಡ್ತಾರೆ. ಅಲ್ಲಿ ಒಂದು ಸಲ್ಯೂಷನ್ ಕನ್ಸೋಲಿಂಗ್ ಎವ್ರಿಥಿಂಗ್ ಹ್ಯಾಪನ್ಸ್ ದೇರ್ ಇನ್ ಬಿಟ್ವೀನ್. ಈಗ ಅದು ಈ ಮಾಧ್ಯಮದಿಂದ ಏನಾಗಿದೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಮಾಧ್ಯಮದಿಂದ ಆಗಿರೋವಂಥದ್ದು ಒಂದು ನಾವು ತುಂಬ ಜನರನ್ನ ತಲುಪ್ತಾ ಇದೆ ಅಂತ ನಾವು ಹೇಳ್ತಾ ಇರೋದು. ಆದರೆ ಥಿಯೇಟರಿಗೆ ಜನ ಬರ್ತಾ ಇಲ್ಲ. ಅದು ಯಾವ ಥರ ತಲುಪ್ತಾ ಇದೆ ಅನ್ನೋಂಥದ್ದು ನಮ್ಗೆ ಗೊತ್ತಾಗಬೇಕು. ಇನ್ನೊಂದು ಏನಾಗಿದೆ ಅಂದರೆ, ಎಷ್ಟೇ ಇಂಟೆಲಿಜೆಂಟ್ ಮನುಷ್ಯ ಇರಲಿ, ಸಂಬಡಿ ತುಂಬ ಜ್ಞಾನಿಗಳಂತ ಅಲ್ಲ, ರಾಮಕೃಷ್ಣ ಪರಮಹಂಸರೋ ಅಥವಾ ವಿವೇಕಾನಂದರೋ ಮತ್ತಿನ್ಯಾರು ರಮಣ ಮಹರ್ಷಿಗಳೋ, ಇವರೆಲ್ಲ ಆದರೆ ಅತ್ಯಂತ ಜ್ಞಾನಿಗಳು. ಅವರಲ್ಲಿ ಕಂಟ್ರೋಲ್ ಇದೆ ಎಲ್ಲ ಥರದ್ದು. ಯಾವುದೇ ಮನುಷ್ಯನಿಗೆ ಬಿ ಎ ವೆರಿ ಇಂಪಲ್ಸಿವ್. ಕೈಯಲ್ಲಿ ಒಂದು ಇನ್ವಿಟ್ ಸಿಗ್ತಾನೆ ಪಟ 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 ಟೈಪ್ ಮಾಡೋದು, ಹಾಕ್ಬಿಡೋದು. ಅದು ಇನ್ನೂ ಯೋಚನೆನೂ ಮಾಡಿ ಏನು ಮಾಡಬೇಕು ಏನು ಹೇಳಬೇಕಂತ ತಕ್ಷಣ ಅಲ್ಲಿ ದೇ ವಿಲ್ ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್. ಸೊ ಇಟ್ ಈಸ್ ಬಿಕಮಿಂಗ್ ಒಂಥರ, ಇಟ್ಸ್ ಬಿಕಮಿಂಗ್ ಅ ಪಬ್ಲಿಕ್ ಥಿಂಗ್. ಮುಂಚೆ ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಏನಾಗ್ತಿದೆ ಅಂತ, ಬಿಕಾಸ್ ಇಟ್ ವಾಸ್ ನಾಟ್ ಪಬ್ಲಿಕ್. ಎಲ್ಲರಿಗೂ, ಇವರೊಬ್ರಿಗಂತ ಅಲ್ಲ, ಎಲ್ಲರಿಗೂ, ನನಗೂ ಇದೆ. ನಾನೂ ಜಗಳ ಆಡ್ತೀನಿ, ಪ್ರೊಡ್ಯೂಸರು ನಮ್ಮ ಜೊತೆ ಜಗಳ ಆಡ್ತಾರೆ. ಇಟ್ ಗೋಸ್. ಯಾಕಂದರೆ ಇಟ್ಸ್ ಮನಿ, ಇಟ್ಸ್ ಪೇಮೆಂಟ್, ಅದ್ರ ಜೊತೆಲಿ ನಮ್ಮ ಟೈಮು, ನಮ್ದು ಅದು ಇದು, ಅಲ್ಲಿ ಒಂದು 10 ಇದೆ. ಅಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಥವಾ ಸರಿ ಹೊಂದಾಣಿಕೆ ಆಗದಿರೋದು ತುಂಬ ಸಹಜ. ಅದೀಗ ಈ ರೀತಿ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಪಬ್ಲಿಕ್ ಆಗದಿರೋವಂಥದ್ದು ಮತ್ತು ಪ್ರತಿಯೊಬ್ಬರಿಗೂ ಅದು ಮಾತಿಗೆ ಸಿಗ್ತಾ ಇರೋದು, ಅದು ಎಷ್ಟರ ಮಟ್ಟಿಗೆ ಅವ್ರಿಗೆ ಸರಿ ಅನ್ನಿಸ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ಸೋಷಿಯಲ್ ಕನ್ಸರ್ನ್ ಆ್ಯಂಗಲ್ ಅಲ್ಲಿ ನೋಡೋದಾದ್ರೆ ಈ ರೀತಿ ಕೆಟ್ಟದಾಗ ಕಮೆಂಟ್ ಹಾಕೋದು ಅಥವಾ DM ಮಾಡೋರಿಗೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಏನು ಹೇಳಿ? ನಾನು ಅದೇ ಹೇಳ್ತಾ ಇರೋದು, ಯಾಕೆ ಮಾಡ್ತಾರೆ ಹುಡುಗರು ಆ ಥರ? ಎನಿ ಬಾಯ್ ದೇ ಶುಡ್ ನಾಟ್ ಡೂ ದಟ್. ಎನಿ ಅಸಾಲ್ಟ್, ಯಾಕಂದರೆ ವರ್ಬಲ್ ಅಸಾಲ್ಟ್ ಅವ್ರು ಮಾಡ್ತಾರೆ ಅದರಲ್ಲಿ. ಅದಕ್ಕೆ ಅದು ನಿಜವಾಗ್ಲೂ ಅಕ್ಷಮ್ಯ ಅಪರಾಧ ಇದೆ. ಮುಂಚೆ ಹೋಗಿ ಹುಡುಗಿಯರು ಇವಾಗ ಹೋಗಿ ಕಂಪ್ಲೇಂಟ್ ಕೊಡೋದನ್ನು ಶುರು ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಸೂಕ್ಷ್ಮ ಸ್ವಭಾವದ ಹುಡುಗಿಯರು, ಅವ್ರಿಗೆ ಮನಸ್ಸಿಗೆ ನೋವಾಯಿತು ಅಂದರೆ ಖಂಡಿತವಾಗ್ಲೂ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಆ್ಯಂಡ್ ಯಾವ ಏಜ್ ಗ್ರೂಪು, ಇಟ್ಸ್ ಗೋಯಿಂಗ್ ವಿತ್ ಎವ್ರಿ ಏಜ್ ಗ್ರೂಪ್. ಒಂದು ಏಜ್ ಗ್ರೂಪ್ ಅಂತ ಅಲ್ಲ. ಈಗ ನಾವೇನೋ ಒಬ್ಬರನ್ನ ಟಾರ್ಗೆಟ್ ಆಡಿಯನ್ಸ್ ಮಾಡಿರ್ತೀವಿ, ನಾವೊಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿದ್ರೆ, ನಾನೇ ನಿರ್ಮಾಣ ಮಾಡಿದ್ದೀನಿ ಸಿನಿಮಾ, ಒಂದೇ ಒಂದು ಡೈಲಾಗ್ ಒಂಚೂರು ಅದ್ರಲ್ಲಿ ಬೇರೆ ಥರದ್ದು ಬರಬಾರ್ದು ಅಂತ ಅಷ್ಟು ನಾವು ಕಾಳಜಿ ವಹಿಸ್ತೀವಿ. ಯಾಕೆ? ಒಂದು ವಯಸ್ಕರರು ಯಾವುದನ್ನು ನೋಡೋಕ್ಕೆ ಸಾಧ್ಯ ಇದೆ ಅವ್ರು ಮಾತ್ರ ನೋಡಬೇಕು ಅಂತ. ಇಲ್ಲೇನಾಗ್ತಿದೆ, ಎಲ್ಲ ವಯಸ್ಕರರು ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲ ವಯಸ್ಕರಿಗೆ ಎಲ್ಲರೂ ಕಮೆಂಟ್ ಹಾಕ್ತಾ ಇದ್ದಾರೆ. ಲೆಟ್ಸ್ ಸೇ ದ ಗರ್ಲ್ ಇಸ್ 16 years 17 year old, 17-18 ಕೊಡಬೇಕಲ್ವ ಇವಾಗ. 17-18 year old ಅಂತ ಅಂದರೆ ಅವಳಿಗೆ ಅಷ್ಟು ಮನಸ್ಸಿಗೆ ತಗೊಳ್ಳೋ ಶಕ್ತಿ ಇದೆಯಾ ಅವಳಿಗೆ? ಇರಲ್ಲ ತಾನೆ.
ಸೊ ಡೋಂಟ್ ವಿ ಥಿಂಕ್ ಎವ್ರಿ ಮ್ಯಾನ್ ಶುಡ್ ಬಿಕಮ್ ಮೋರ್ ಸೆನ್ಸಿಬಲ್ ಟುವರ್ಡ್ಸ್ ವುಮೆನ್ ಟುಡೇ? ಡೆಫಿನೆಟ್ಲಿ ಅಲ್ವಾ? ಓಕೆ, ಈಗ ಪವಿತ್ರ ಗೌಡರಿಗೆ ಮೆಸೇಜ್ ಬಂತು ಅಂತ ಏನು ಪೊಲೀಸ್ ಮೂಲಗಳು ಹೇಳ್ತಾ ಇದೆಯೋ, ಈ ಮೆಸೇಜ್ ವಿಚಾರನ ಪವಿತ್ರ ಗೌಡ ಅವರೇ ಸಾಲ್ವ್ ಮಾಡ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅಂತ ಯಾವಾಗಾದ್ರೂ ಒಂದ್ಸಲ ನನ್ನ ಏನಂತ ಮಾತಾಡಿಸ್ತಾ ಇದ್ದೀರಾ ಇವತ್ತು ನೀವು? ಲಾಯರ್ ಅನ್ಕೊಂಡ್ರ ಅಥವಾ ಪೊಲೀಸ್ ಆಫೀಸರ್ ಅನ್ಕೊಂಡ್ಬಿಟ್ಟಿದ್ದೀರಾ ನನ್ನನ್ನ? ಯಾವುದು ಅಲ್ಲ, ಯಾವುದು ಅಲ್ಲ. ಒಬ್ಬ ಕಲಾವಿದೆ, ಭರತನಾಟ್ಯ ಕಲ್ತಿದ್ದೀನಿ ಸಣ್ಣೋಳಿಂದನೂ, ಅದನ್ನು ನಾನು ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಕಲೆ ಮತ್ತು ಕಲಾವಿದರು ಅಂದರೆ ನಾನು ಒಬ್ಬಳೇ ಅಲ್ಲ, ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಅದೇ ಇದರಲ್ಲಿ ಬೆಳೆಸ್ಕೊಂಡು ಬಂದರು ನಮ್ಮನ್ನು. ಹಾಗಾಗಿ ಎಷ್ಟೋ ಅವಕಾಶಗಳು ಬೇರೆಲ್ಲ ಸಿಕ್ಕಿದೆ. ಅದನ್ನೆಲ್ಲ ತಿರಸ್ಕರಿಸಿ ನಾನು ಬಂದಿರೋ ಅಂಥದ್ದೇ ನನ್ನ ಇದು ಉದ್ದೇಶ. ನಮ್ಮಪ್ಪ ಅಮ್ಮ ನನ್ನನ್ನು ಬೆಳೆಸ್ಬೇಕಾದ್ರೆ ಉದ್ದೇಶ ಇದ್ದಿತ್ತು, ಇದೇ ಉದ್ದೇಶ. ಅವ್ರು ಅದಕ್ಕಂತಲೇ ದೇ ರಿಯಲಿ ಪುಟ್ ಇನ್ ಎವ್ರಿಥಿಂಗ್ ಫಾರ್ ಮೀ. ಹಾಗಾಗಿ ನಾನು ಫಸ್ಟ್ ಐ ಥಿಂಕ್ ಐ ಆಮ್ ಅನ್ ಆರ್ಟಿಸ್ಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.